ಉತ್ತರ ಕರ್ನಾಟಕ ಭಾಗದಿಂದ ಎಂಬಿ ಪಾಟೀಲ್ ಮುಖ್ಯಮಂತ್ರಿ ಆಗಲಿ ಹೀಗಂತ ಕೋಡಿಮಠ ಸಂಸ್ಥಾನದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ. ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಕಡನಿ ಗ್ರಾಮದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಸ್ವಾಮೀಜಿ, ಮೊನ್ನೆ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತನಾಡ್ತಾ ಇದ್ದೆ. ಈ ವೇಳೆ ಉತ್ತರ ಕರ್ನಾಟಕದಿಂದ ಯಾರಾದರೂ ಸಿಎಂ ಆಗಬಹುದು ಎಂದರೆ ಎಂಬಿ ಪಾಟೀಲ್ ಆಗಲಿ ಎಂದಿದ್ದೆ ಎಂದು ಅವರು ಹೇಳಿದರು. ಅಷ್ಟೇ ಅಲ್ಲದೆ ಎಂಬಿ ಪಾಟೀಲ್ ಅವರನ್ನ ಹಾಡಿ ಹೊಗಳಿದ್ರು. ಪ್ರಾಕೃತಿಕ ವಿಕೋಪಗಳ ಬಗ್ಗೆಯೂ ಸ್ವಾಮೀಜಿ ಮುನ್ಸೂಚನೆ ನೀಡಿದ್ದಾರೆ. ಇವತ್ತು ಸ್ವಲ್ಪ ಶೇಕರೆ ಕಂಡುಕೊಳ್ಳುತ್ತದೆ. ಹೀಗೆ ಕಾಲದ ಜ್ಞಾನವನ್ನು ಹೇಳುವಂತಹದ್ದು ಕಾಲಜ್ಞಾನ. ಮುಂದೆ ಮಳೆ ಬೆಳೆ ಈ ವರ್ಷ ಚೆನ್ನಾಗಿದೆ, ಕರ್ನಾಟಕ ಸುನಾಡಳಿ ಚೆನ್ನಾಗಾಗ್ತದೆ. ಮತ್ತೆ ಹಿಮಾಲಯ, ಡೆಲ್ಲಿ, ಹಿಂದೆ ಪರ್ವತದಲ್ಲಿ ಬಂಧುವಾಗಿ ಏನು ಮೊನ್ನೆ 17 ದಿನ ಅದು ಪರಿವರ್ತನೆ ಆದ ಲಕ್ಷಣ ಇದೆ. ಇನ್ನು ಸಂವತ್ಸರ ಹೇಳ್ತೀನಿ ಅದ್ರ ಬಗ್ಗೆ. ಹಾಗಾಗಿ ನಮ್ಮ ಜನ ಇವೆಲ್ಲ ಪರಿಹಾರಕ್ಕೆ ಏನಪ್ಪ ಅಂತಂದರೆ ಇಂಥ ದೇವರ ಧರ್ಮದ ಮನೆ ಹೋಗಬೇಕು, ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ನಾವು ಎಂಬಿ ಪಾಟೀಲ್ ಏನು ಬಂದಿರ್ತಾರೆ, ನಾವು ಪಾಟೀಲ್ ಏನಂತಾರೆ, ನಮ್ಮ ಮನೆಗಳು ಏನು ಬಂದಿರ್ತಾರೆ. ಆಗ ನೀವು ಜಪವನ್ನು ಮಾಡೋದ್ರಿಂದ ನೇರವಾಗಿ ಪರಮಾತ್ಮನ್ನೇ ಕರೆದಂಗೆ ನೀವು, ಅದರಿಂದ ಪರಮಾತ್ಮ ನಿಮ್ಮ ಕಡೆ ನೋಡ್ತಾನೆ, ನೀವು ಬೇಡಿದ್ದನ್ನು ಕೊಡ್ತಾನೆ. ವಿಶೇಷವಾಗಿ ಪೂಜೆ ಪುರಸ್ಕಾರ ಜೊತೆಗೆ ನಿತ್ಯ ಧ್ಯಾನವನ್ನು ಮಾಡಿ ಒಂದು ಅರ್ಧ ಗಂಟೆ ಲೋಕನಾಯ ಧ್ಯಾನ ಮಾಡಿದರೆ ಬರ್ತಕ್ಕಂಥ ಆಪತ್ತುಗಳು ಹೋಗ್ತವೆ ಅನ್ನೋ ಮಾತನ್ನು ಹೇಳ್ತಾ, ಈ ಮರವಳ್ಳಿ ಅಜ್ಜ ನಮ್ಮ ಮಠಕ್ಕೆ ಭಾಳ ಬರೋರು, ಅವರು ಮಂತ್ರಿ ಆಗಿದ್ದೀನಿ ಮೊದಲಿದ್ದರೆ ನಮ್ಮ ಮಠಕ್ಕೆ ಭಾಳ ಬರೋರು. ನೋಡಿ ನಮ್ಮನ್ನು ಭಾಳ ದೂರ ಬರ್ತಾರೆ, ಪಾಠ ಹೋಗಿ ಹೇಳಿದ್ರು. ನಾವೊಂಥರ ಆನೆ ಇದ್ದಂಗೆ ಎಲ್ಲಿ ನೀರು ಉಳಿಸಿದ್ದು ಅಲ್ಲೇ ಇದ್ದು ಬಿಡ್ತೀವಿ ನಾವು. ನಮಗೆ ಅಂಕುಶ ಅವ್ರ ಸೊಸೆ ಅವರ ಹೆಂಡತಿ ಒಂದು ವಾರದಿಂದ ಫೋನ್ ಅಜ್ಜಾರೆ ಹೊರಟ್ರೆ ನಿನ್ನೆ ಬುದ್ಧಂದವರಿಗೆ ಫೋನ್ ಗೊತ್ತಿ ನಮ್ಮ ಆನೆ ಕುಕ್ಕಿ ನಮ್ಮ ಮನೆಗೆ ಕರ್ಕೊಂಡ್ರು. ಅವರು ಮನೋಡಿಯನ್ನು ಮನೆಗೆ ಬರ್ತಾ ಇರ್ತಾರೆ, ಅವರಿಗೆಲ್ಲ ಹೇಳಿದಿಲ್ಲ. ಹೀಗಾಗಿ ಫ್ಯಾಮಿಲಿಗೂ ಮಠಕ್ಕೂ ಭಾಳ ಸಂಬಂಧ, ಭಾಳ ಜನ ಪರಿಚಯ. ಆ ದೃಷ್ಟಿಯಿಂದ ಅವ್ರ ಭಕ್ತಿ ಬರುವಂತಾಯಿತು. ವಿಶೇಷವಾಗಿ ನಮ್ಮ ಪಾಟೀಲ್ ನಾಡು ಕಂಡರಿದ್ದ ಒಂದು ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ. ಅವ್ರ ತಂದೆ ಕಾಲದಿಂದ ಸಹಿತ ಅನೇಕ ಜನ ಅವ್ರ ಸಂಸ್ಥೆಯನ್ನು ಓದಿದ್ದಾರೆ. ಭಾಳ ಜನ ಮುಂದೆ ಬಂತಾರೆ. ಅಲ್ಲಿ ಡಾಕ್ಟರ್ ಹೇಳ್ತಾ ಇದ್ರಿ, ತುಂಬ ಸರ್ವಿಸ್ ಮಾಡ್ತಾರೆ ನಮ್ಮ ಸಂಸ್ಥೆಯಲ್ಲಿ ಅಂತೇಳಿ, ಸಂದೀಪ್ ಅಂತೇಳಿ. ಹಾಗಾಗಿ ಭಾಳ ಜನಕ್ಕೆ ಜೀವನ ಕೊಟ್ಟಂಥ ಎಂಬಿ ಪಾಟೀಲ್ರನ್ನ ಮತ್ತು ಅವರು ಮುಖ್ಯಮಂತ್ರಿ ಆಗಬೇಕು ನಾವು ಭಾಳ ಪ್ರಯತ್ನ ಪಡ್ತೀವಿ. ಆಮೇಲೆ ಹಿಂಗಾಯಿತು, ಮಕ್ಕಳು ಬಂದರು ಹಾಗಿದ್ದಾರೆ. ಆ ದೃಷ್ಟಿಯಿಂದ ಮುಂದೆ ಒಂದಿನ ಒಂದು ಚಿಂತೆ. ಮೊನ್ನೆ ಸಿದ್ದರಾಮಯ್ಯನವರ ಮಾತಾಡ್ತಾ ಇದ್ದ